ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೈಭವ ಲಕ್ಷ್ಮಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೈಭವ ಲಕ್ಷ್ಮಿ ವ್ರತ ಎಷ್ಟು ವಾರ ಮಾಡಬೇಕು, ಯಾವಾಗ ಶುರು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ನೈವೇದ್ಯ ಏನಿಡಬೇಕು, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಯಾವ ವಸ್ತುಗಳನ್ನು ತಗೋಬೇಕು, ಒಂದು ಸಲ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಾದರೆ ನಿಲ್ಲಿಸ್ಬೇಕಾ, ಹೇಗೆ ಮತ್ತೆ ಮುಂದುವರಿಸಬೇಕು, ನಿಮಗೆ ಏನೆಲ್ಲ ಡೌಟ್ಗಳು ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ವೈಭವ ಲಕ್ಷ್ಮಿ ವ್ರತನ ಶುರು ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಏನೆಲ್ಲ ವಿಚಾರ ತಿಳ್ಕೊಂಡಿರಬೇಕು, ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಯಾವಾಗ ಪ್ರಾರಂಭ ಮಾಡಬೇಕು ವೈಭವ ಲಕ್ಷ್ಮಿ ವ್ರತವನ್ನು, ಸರಿಯಾದ ಸಮಯ ಯಾವುದು ಅಂದರೆ ಆಷಾಢ ಮಾಸದಲ್ಲಿ ಮಾಡಬಹುದು. ತುಂಬಾ ಒಳ್ಳೆಯದು. ಮೊದಲನೇ ಶುಕ್ರವಾರನೇ ನೀವು ಪ್ರಾರಂಭ ಮಾಡಿಬಿಟ್ರೆ ನಿಮಗೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ಮೊದಲು ಶುರು ಮಾಡುವಂಥವ್ರು 8 ವಾರ ಮಾಡಬೇಕು. ಸಾಧ್ಯ ಆಗಲ್ಲ ಅನ್ನೋರು 5 ವಾರ ಕೂಡ ಮಾಡಬಹುದು. ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲೇ ಪೂಜೆ ಮಾಡಬೇಕು. ಅಂದರೆ 5:30ಯಿಂದ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಬೆಳಗ್ಗೆಯಿಂದ ನೀವೆಲ್ಲ ಸಿದ್ಧತೆ ಮಾಡ್ಕೋಬಹುದು. ಸಂಜೆ 5:30ಕ್ಕೆ ಸರಿಯಾಗಿ ನೀವು ಕೂಡ ರೆಡಿಯಾಗಿ ಪೂಜೆಗೆ ಕುತ್ಕೋಬೇಕು. ಆಷಾಢ, ಶ್ರಾವಣ, ಕಾರ್ತಿಕ ಮಾಸ ಮತ್ತು ಮಾಘ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತವನ್ನು ಮಾಡಬಹುದು. ಒಂದು ಸಲ ಈ ವ್ರತನ ಪ್ರಾರಂಭ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಈಗ ನಿಮ್ಮದೇನಾದರೂ ಪೀರಿಯಡ್ಸ್ ಆಯಿತು ಅಂದರೆ ನಿಮ್ಮ ಬದಲಿಗೆ ಗಂಡ, ಮಕ್ಕಳು ಯಾರು ಬೇಕಾದರೂ ಆ ವಾರದ ಪೂಜೆನ ಮಾಡಬಹುದು. ಅನಿವಾರ್ಯ ಪರಿಸ್ಥಿತಿ ಅಥವಾ ಏನಾದರೂ ಸೂತಕಗಳಾಯಿತು ಅಥವಾ ಮನೆಯಲ್ಲಿ ನಮ್ಮ ಬದಲಿಗೆ ಬೇರೆ ಯಾರಾದರೂ ಮಾಡೋರು ಇಲ್ಲ ಅಂತ ಅಂದಾಗ ಆ 1 ವಾರ ಸ್ಕಿಪ್ ಮಾಡಿ ಮುಂದಿನ ವಾರದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೀವು ಈ ವ್ರತನ ಮಾಡುವಂಥ ಸಮಯದಲ್ಲಿ ಪ್ರತಿ ಶುಕ್ರವಾರ ಪೂಜೆಯೆಲ್ಲ ಆದಮೇಲೆ ಕನಿಷ್ಠ 2 ಅಥವಾ 5 ಜನ ಅಥವಾ 8 ಜನಕ್ಕೆ ಅರಿಶಿನ, ಕುಂಕುಮ, ತಾಂಬೂಲನ ಕೊಡಲೇಬೇಕು. ಪ್ರತಿ ವಾರ ಕೂಡ ನಿಮ್ಮ ವ್ರತ ಮುಗಿಯೋ ತನಕ ಕೊಡಬೇಕು. ಇನ್ನು ಈ ವ್ರತನ ಶುರು ಮಾಡಿದ್ಮೇಲೆ ನಾನ್ ವೆಜ್ ತಿನ್ನಬಹುದಾ, ತಿನ್ನಬಾರ್ದಾ ಅಂತ ಕೇಳೋದಾದರೆ ಶುಕ್ರವಾರದ ದಿನ ಮನೇಲಿ ಮಾಡೋ ಹಾಗೂ ಇಲ್ಲ, ತಿನ್ನೋ ಹಾಗೂ ಇಲ್ಲ. ಇನ್ನು ವ್ರತ ಮಾಡೋ ಅಂಥವರು ನಿಮ್ಮ ವ್ರತ ಮುಗಿಯೋ ತನಕ ತಿನ್ನೋದಿಲ್ಲ ಅಂದರೆ ತುಂಬ ಒಳ್ಳೆಯದು. ಅಥವಾ ಶುಕ್ರವಾರ ಒಂದು ದಿನ ಬಿಟ್ಟು ಬೇರೆ ದಿನ ತಿಂತೀವಿ ಅಂದರೆ ಅದು ನಿಮ್ಮಿಷ್ಟ. ಹಾಗೆ ಶುಕ್ರವಾರ ಒಂದು ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮನೆಯವರಿಗೆ ಬೇಕಾದರೆ ಮಾಡಿಕೊಡ್ಬಹುದು. ನೀವು ಶುಕ್ರವಾರ ಪೂಜೆ ಮಾಡಿರ್ತೀರ, ಹಾಗಾಗಿ ಈ ದಿನ ನಾನ್ ವೆಜ್ ಮಾಡಬಾರ್ದು ಮತ್ತು ಬ್ರಹ್ಮಚರ್ಯ ಕೂಡ ಪಾಲಿಸಬೇಕು. ಮೊದಲನೇ ವಾರ ನೈವೇದ್ಯಕ್ಕೆ ಅಂತ 3 ಪದಾರ್ಥಗಳನ್ನು ಮಾಡಬೇಕು. ಕೋಸಂಬರಿ, ಪಾಯಸ ಮತ್ತು ಪುಳಿಯೋಗರೆ. ಇದು 3 ಕೂಡ ಮಾಡಬೇಕು. ಪ್ರತಿ ವಾರ ಇದೇ ರೀತಿ ಕೋಸಂಬರಿ ಜೊತೆಗೆ ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು, ಹಾಲಿನ ಪಾಯಸ, ಗೋಧಿ ಪಾಯಸ, ಬೆಲ್ಲದನ್ನ, ಸಜ್ಜಿಗೆ, ಸಿಹಿ ಅವಲಕ್ಕಿ, ಈ ರೀತಿ 8 ವಾರಗಳಿಗೂ ಕೂಡ ಒಂದೊಂದು ರೀತಿಯ ಸಿಹಿ ಪದಾರ್ಥಗಳನ್ನು ನೀವು ಮಾಡಬೇಕು. ಆದರೆ ಪ್ರತಿ ವಾರ ಕೋಸಂಬರಿನೂ ಕೂಡ ಮಾಡಲೇಬೇಕು. ಪ್ರತಿ ವಾರ ಪೂಜೆಗೆ ಒಂದು ಬೆಳ್ಳಿಕಾಯಿನೋ ಅಥವಾ ಯಾವುದಾದ್ರೂ ಒಂದು ಚಿನ್ನದ ಒಡವೆನ ಇಡಬೇಕು. ಇದು ಯಾವುದೂ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ ಅಂತ ಅನ್ನೋರು ಒಂದು 5 ರೂಪಾಯಿ ಕಾಯಿನಾದರೂ ಕೂಡ ಪೂಜೆಗೆ ಇಡಬೇಕು. ಮನೆ ತುಂಬ ಚಿಕ್ಕದಾಗಿದೆ, ದೇವ್ರ ಮನೆ ಸಪ್ರೇಟ್ ಇಲ್ಲ, ನಾವು ಅಡುಗೆ ಮನೆಯಲ್ಲೇ ದೇವ್ರು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಹೀಗೆಲ್ಲ ಸಾಕಷ್ಟು ಕಮೆಂಟ್ ಮಾಡಿದ್ದೀರಾ. ಮನೆ ಚಿಕ್ಕದಾಗಿದ್ದರೂ ಕೂಡ ಪೂಜೆ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದ ಜಾಗ ಅಂತ ಇಟ್ಕೊಂಡು ನೀವು ಅಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಪೂಜಾ ರೂಮ್ ಸಪ್ರೇಟ್ ಆಗಿಲ್ಲ, ನಾವು ಅಡುಗೆ ಮನೆಯಲ್ಲೇ ದೇವ್ರಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅನ್ನೋರು ನೀವು ಈ ವ್ರತನ ಶುರು ಮಾಡಿದಾಗ ಹಾಲ್ನಲ್ಲಿ ಒಂದು ಕಡೆ ಅಂದರೆ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ಅಥವಾ ಉತ್ತರ ದಿಕ್ಕಿಗೆ ನೀವು ಒಂದು ಚಿಕ್ಕ ಮಣೆ ಮೇಲೆ ಈ ರೀತಿ ವೈಭವ ಲಕ್ಷ್ಮಿ ಕಳಸನ ಇಟ್ಟು ಪೂಜೆ ಮಾಡಬಹುದು. ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಯಾವೆಲ್ಲ ಸಾಮಗ್ರಿಗಳನ್ನ ತೊಗೋಬೇಕು, ಯಾವಾಗ ನೀವು ಶುರು ಮಾಡ್ಬೋದು, ಎಷ್ಟು ವಾರ ಮಾಡಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಕೊಂಡು ಹೋಗಬೇಕು ಬೇಕಾಗತ್ತೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋಗೆ ಸಾಕಷ್ಟು ಕಮೆಂಟ್ಸ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಓದಿದ್ದೀನಿ. ಕೆಲವಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಪ್ರತಿಯೊಂದನ್ನು ಓದಿ ಅದಕ್ಕೆ ಉತ್ತರ ಕೊಡ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಏನೆಲ್ಲ ಡೌಟ್ಸ್ಗಳನ್ನ ಕೇಳಿದ್ದೀರಾ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ಈ ವಿಡಿಯೋಗಳನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗ ಪೂಜೆ ಪ್ರಾರಂಭ ಮಾಡ್ತಿರೋ ಒಂದು ಸಲ ಈ ವಿಡಿಯೋ ನೋಡಿಕೊಂಡ್ರೆ ನಿಮಗೆಲ್ಲ ನಿಯಮಗಳು ಕೂಡ ತಿಳಿಯುತ್ತೆ. ನೋಡಿ, 17ನೇ ತಾರೀಕು ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಮೇ 17ನೇ ತಾರೀಕಿಂದ ಜೂನ್ 15ನೇ ತಾರೀಕು, ಜೂನ್ 15ನೇ ತಾರೀಕಿನ ತನಕ ಇರುತ್ತೆ ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಮಾಸ. ಅದಾದಮೇಲೆ ನಮಗೆ ಮಾಮೂಲಿ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ.
ಯಾಕಂದರೆ ಈ ಸಲ ನಮಗೆ 2 ಜ್ಯೇಷ್ಠ ಮಾಸ ಇರುತ್ತೆ, ಅಧಿಕ ಮಾಸ. ಪ್ರತಿ 3 ವರ್ಷಕ್ಕೆ ಒಂದು ಸಲ ಈ ರೀತಿ ಆಗುತ್ತೆ. ಅದಕ್ಕೆ ನೋಡಿ ಈಗ ನಮಗೆ 15 ದಿನ 15 ದಿನ ಅಮಾವಾಸ್ಯೆ ಹುಣ್ಣಿಮೆ ಹೆಚ್ಚು ಕಡಿಮೆ ಆಗ್ತಾ 3 ವರ್ಷಕ್ಕೆ ಒಂದು ಸಲ ನಮಗೆ 13 ತಿಂಗಳು ಬರುತ್ತೆ. ಪ್ರತಿ ವರ್ಷ ನಮ್ಗೆ 12 ತಿಂಗಳು ಇರುತ್ತೆ, ಪ್ರತಿ 3 ವರ್ಷಕ್ಕೆ ಒಂದು ಸಲ 13 ತಿಂಗಳು ಬರುತ್ತೆ. ಆಗ 1 ತಿಂಗಳು ಜಾಸ್ತಿ ಆಗುತ್ತೆ. ಹೋದ ವರ್ಷ ಅಂದರೆ ಇದಕ್ಕೆ 3ನೇ ವರ್ಷದಲ್ಲಿ ವೈಶಾಖ ಮಾಸ ಅಧಿಕವಾಗಿ ಬಂದಿತ್ತು, ಈ ಸಲ ಜ್ಯೇಷ್ಠ ಮಾಸ ಬಂದಿದೆ. ಇನ್ನು 3 ವರ್ಷ ಬಿಟ್ಟು ನೆಕ್ಸ್ಟು ಆಷಾಢ ಮಾಸ 2 ಸಲ ಬರುತ್ತೆ. ಹಾಗೆ ಈ ಸಲ ಜ್ಯೇಷ್ಠ ಮಾಸ 2 ಸಲ ಬಂದಿದೆ. ಒಂದು ಅಧಿಕ ಜ್ಯೇಷ್ಠ, ಇನ್ನೊಂದು ನಿಜ ಜ್ಯೇಷ್ಠ. ನಿಜ ಜ್ಯೇಷ್ಠ ನೋಡಿ ಜೂನ್ 16ನೇ ತಾರೀಕಿಂದ ಪ್ರಾರಂಭ ಆಗಿ ಜುಲೈ 14ಕ್ಕೆ ಮುಗಿಯುತ್ತೆ. ಮತ್ತು ಜುಲೈ 15ನೇ ತಾರೀಕಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ 12ನೇ ತಾರೀಕಿಗೆ ಆಷಾಢ ಮುಗಿದು ನಮಗೆ ಆಗಸ್ಟ್ 13ನೇ ತಾರೀಕಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಈಗ ನೀವು ಯೋಚನೆ ಮಾಡಬೇಕು ಯಾವಾಗ ವೈಭವ ಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ. ನೀವು 8 ವಾರ ಮಾಡ್ತೀರಾ ಅಂತಂದರೆ 2 ಸಲ ಪೀರಿಯಡ್ಸ್ ಡೇಟ್ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಲೆಕ್ಕ ಹಾಕ್ಕೊಂಡು ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮಗೆ ಆಷಾಢ ಮಾಸಕ್ಕೆ ಮುಗಿಯುತ್ತೆ. 2 ಸಲ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬಂದರೆ, 2 ವಾರ ಸ್ಕಿಪ್ ಆದರೆ ನಿಮಗೆ ಆಷಾಢ ಮಾಸಕ್ಕೆ ಮುಕ್ತಾಯ ಆಗುತ್ತೆ. ಅಥವಾ ಈ ಅಧಿಕ ಜ್ಯೇಷ್ಠ ಮಾಸನ ಬಿಟ್ಟು ನೆಕ್ಸ್ಟು ನಿಜ ಜ್ಯೇಷ್ಠ ಪ್ರಾರಂಭ ಆಗುತ್ತಲ್ಲ, ಆಗ ನೀವು ಶುರು ಮಾಡಿದ್ರೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ಆಗಲೂ ಕೂಡ ಹಾಗೆಯೇ 2 ಸಲ ಪೀರಿಯಡ್ಸ್ ಡೇಟ್ ಬರುತ್ತೆ. 2 ವಾರ ಸ್ಕಿಪ್ ಆದ್ರೂ ಆಷಾಢಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಎಂಡ್ ಆಗ್ಬೋದು, ಅಥವಾ ಅದಕ್ಕಿಂತ ಮೊದಲು ಕೂಡ ಎಂಡ್ ಆಗ್ಬೋದು. ಅಥವಾ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ, ಮನೇಲಿ ಮಾಡೋರು ಇದ್ದಾರೆ ಅನ್ನೋದಾದರೆ ನಿಮಗೆ ಕರೆಕ್ಟಾಗಿ 8 ವಾರಕ್ಕೆ ಮುಗಿಯುತ್ತೆ. ಇದನ್ನೆಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಲೆಕ್ಕಾಚಾರ ಹಾಕ್ಕೊಂಡು ಆಮೇಲೆ ಶುರು ಮಾಡಿ. ಆ ಥರಕ್ಕೆ ಖುಷಿಗೆ ಫಸ್ಟು ಶುರು ಮಾಡಿಬಿಡೋದು, ಆಮೇಲೆ ನೋಡ್ಕೊಳ್ಳೋಣ 2 ವಾರ ಮಾಡಿದ್ದೆ ಹೀಗಾಯಿತು ಹಾಗಾಯಿತು, ದಯವಿಟ್ಟು ಆ ಥರ ಅನ್ನೋಕ್ಕೆ ಹೋಗ್ಬೇಡಿ. ಸಮಾಧಾನವಾಗಿ ನೀಟಾಗಿ ಯೋಚನೆ ಮಾಡ್ಕೊಳ್ಳಿ, ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಆಮೇಲೆ ನೀವು ಸ್ಟಾರ್ಟ್ ಮಾಡಿ. ತುಂಬ ಜನ ಕೇಳಿರೋ ಒಂದು ಕಾಮನ್ ಪ್ರಶ್ನೆ ಅಂದರೆ, ನಮ್ಮ ಹತ್ರ ಬುಕ್ ಇಲ್ಲ, ನಾವೇ ಬುಕ್ ತೊಗೊಂಡು ಶುರು ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡಿ. ನೀವು ಬೇರೆಯವ್ರಿಗೆ ಕೊಡೋದ್ರಿಂದ ಅವರು ಕೂಡ ವ್ರತ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ಹಾಗಾಗಿ ನೀವು ಬುಕ್ಕು ತೊಗೊಳ್ಳುವಾಗಲೇ ಒಟ್ಟಿಗೆ 10 ಬುಕ್ನ ತೊಗೊಂಬಿಡಿ. ಇದರ ರೇಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗೆ ಯಾವ ಥರ ಬುಕ್ಕು ತೊಗೋಬೇಕು ಅದನ್ನು ಕೂಡ ಹೇಳ್ತೀನಿ, ಸರಿಯಾಗಿ ನೋಡಿ ತೊಗೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ತೋರಿಸ್ತಾ ಇದ್ದೀನಿ ಬುಕ್ಗಳನ್ನ ನೋಡಿ. ಈ ಬುಕ್ಕು ಹೆಸರು ಎರಡೂ ಕೂಡ ಸೇಮ್ ಒಂದೇ ಥರ ಇದೆ. ಪ್ರಸನ್ನ ವೈಭವ ಲಕ್ಷ್ಮಿ ಪೂಜಾ ವಿಧಾನ, ಪ್ರಸನ್ನ ವೈಭವ ಲಕ್ಷ್ಮಿ ವ್ರತ ಅಂತ ಈ ರೀತಿ ಕೊಟ್ಟಿರ್ತಾರೆ. ಇನ್ನೊಂದು ಶುಭಪ್ರದ ವೈಭವ ಲಕ್ಷ್ಮಿ ವ್ರತ, ಆ ಥರ ಕೂಡ ಹೆಸರು ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಸಿಗ್ಬೋದು. ಪ್ರತಿಯೊಂದು ಒಂದೇ ಥರ ಇರುತ್ತೆ. ಪೂಜೆ ವಿಧಾನ ಆಗಿರಲಿ, ನಿಯಮಗಳಾಗಿರಲಿ ಎಲ್ಲ ಕೂಡ ಒಂದೇ ಥರ ಇರುತ್ತೆ. ಆದರೆ ಈ ಅಷ್ಟೋತ್ತರ ಮಾತ್ರ ಚೇಂಜ್ ಇರುತ್ತೆ. ಇದನ್ನು ನೋಡಿ ತೊಗೊಳ್ಳಿ. ನಾನು ಗೊತ್ತಿಲ್ಲದೆ ತೊಗೊಂಡು ಆಮೇಲೆ ನಾನು ಒಂದು ಸಲ ಚೆಕ್ ಮಾಡೋಣ ಅಂತ ನೋಡಿದಾಗ ನೋಡಿ ಈ ರೀತಿ ಇತ್ತು. ಇದರಲ್ಲಿ ಲಕ್ಷ್ಮೀ ಸಹಸ್ರನಾಮಾವಳಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಂತ ಕೊಟ್ಟಿದ್ದಾರೆ ನೋಡಿ. ನಮಗೆ ಯಾವಾಗಲೂ ಅಷ್ಟೇ ಲಕ್ಷ್ಮಿ ಅಷ್ಟೋತ್ತರ ಅಂದರೆ ಓಂ ಪ್ರಕೃತಿಯೈ ನಮಃ ಇಲ್ಲಿಂದ ಪ್ರಾರಂಭ ಆಗಬೇಕು. ಆದರೆ ಇಲ್ಲಿ ಓಂ ನಿತ್ಯಾಗತಾಯೈ ನಮಃ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಥರ ನೀವು ಈ ಬುಕ್ಕನ್ನು ತೊಗೊಳ್ತಾ ಇದ್ದೀರಾ ಅಂತಂದರೆ ಇದನ್ನು ನೋಡಿ ತೊಗೊಳ್ಳಿ, ಅಷ್ಟೋತ್ತರನ ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಪೂರ್ತಿಯಾಗಿ ಮಂತ್ರ ಸ್ತೋತ್ರ ಪ್ರತಿಯೊಂದು ಕೂಡ ಒಂದೇ ಥರ ಇರುತ್ತೆ, ಯಾವುದೂ ಬದಲಾವಣೆ ಇರೋದಿಲ್ಲ. ನಾನು ಈ ಬುಕ್ಕು ತೊಗೊಂಡ್ಮೇಲೆ ಇದನ್ನು ಪೂಜೆಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ನೋಡಿಕೊಂಡು ಓದೋದಕ್ಕೆ, ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಯಾಕಂದರೆ ನೋಡಿ ಇದರಲ್ಲಿ ಫೋಟೋ ತುಂಬ ಚೆನ್ನಾಗಿದೆ ಮತ್ತು ಯಂತ್ರ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಒಂದು ಫೋಟೋ ನೋಡಿ ಕೇಳ್ತಾ ಇರ್ತೀರಲ್ವ, ಅದು ಯಾವ ಯಂತ್ರ ಯಾವ ಫೋಟೋ ಅಂತ, ಮಹಾಲಕ್ಷ್ಮಿ ಯಂತ್ರನೇ. ಆಗೆಲ್ಲ ಅದನ್ನು ಆ ಥರ ತಾಮ್ರದಲ್ಲಿ ಬರೆಸಿ ಫ್ರೇಮ್ ಹಾಕಿಸಿ ಇಟ್ಕೊಳ್ಳೋರು. ಎಲ್ಲರ ಮನೇಲೂ ನೋಡಿ ಈ ರೀತಿ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವ. ಹಾಗಾಗಿ ಈ ಬುಕ್ ಮಧ್ಯದಲ್ಲಿ ಈ ರೀತಿ ಇರುತ್ತೆ. ಒಂದು ಗಜಲಕ್ಷ್ಮಿ ಫೋಟೋ ಮತ್ತು ಇನ್ನೊಂದು ಈ ಮಹಾಲಕ್ಷ್ಮಿ ಯಂತ್ರ. ಇದನ್ನು ನೀವು ಪೂಜೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದರ ಎಫೆಕ್ಟಿಂದ ಎಂಥದ್ದೇ ನೆಗೆಟಿವಿಟಿ ಇದ್ದರೂ ತುಂಬ ಬೇಗ ಕಡಿಮೆ ಆಗುತ್ತೆ. ಹಣದ ಹರಿವು ಹೆಚ್ಚಾಗತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ, ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ನೋಡಿ ಇದರಲ್ಲಿ ಈ ರೀತಿ ಇದೆ. ಇದು ಮಹಾಲಕ್ಷ್ಮಿ ಯಂತ್ರ, ಅಷ್ಟದಳ ಪದ್ಮ ರಂಗೋಲಿನೇ. ಇದು ಗಜಲಕ್ಷ್ಮಿ ಫೋಟೋ. ಈ ಪುಸ್ತಕದ ಮಧ್ಯದಲ್ಲಿ ಈ ಯಂತ್ರ ಮತ್ತು ಗಜಲಕ್ಷ್ಮಿ ಫೋಟೋ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೀವು ನೋಡಿಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳಿ.
ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ. ಅದಕ್ಕೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು 2 ಬುಕ್ಕನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ. ಎರಡೂ ಕೂಡ ಸರಿಯೇ ಇದೆ, ಆದರೆ ಅಷ್ಟೊತ್ತರ ಮಾತ್ರ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಪೂಜೆಗೆ ಏನೆಲ್ಲ ಬೇಕು ಅನ್ನೋದನ್ನು ಒಂದು ಲಿಸ್ಟ್ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನಿಮಗೆ ಅನುಕೂಲ ಆಗಲಿ, ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಕೂಡ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ನೀಟಾಗಿ ಬರೆದಿಟ್ಕೊಳ್ಳಿ. ನಿಮಗೆ ವಿಡಿಯೋ ಮಿಸ್ ಆದ್ರೂ ನೀವು ಬರೆದಿಟ್ಕೊಂಡಿದ್ರೆ ನಿಮಗೆ ಬೇಕು ಅಂದಾಗ ನಿಮಗೆ ಸಿಗುತ್ತೆ ಅಲ್ವಾ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೊದಲನೇ ವಾರ ಪೂಜೆಗೆ ಮತ್ತು ಕೊನೆ ವಾರದ ಪೂಜೆಗೆ ಏನೆಲ್ಲ ಬೇಕು ಅದನ್ನು ಒಟ್ಟಿಗೆ ಹೇಳಿಬಿಡ್ತೀನಿ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಸಮಾಧಾನವಾಗಿ ನೀವು ಫ್ರೀ ಇದ್ದಾಗ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ದೀಪದ ಬತ್ತಿ, ತುಪ್ಪದ ಬತ್ತಿ, ಅಕ್ಷತೆ, ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ವ್ರತದ ಬುಕ್ಕು, 10 ಬುಕ್ಕುಗಳು, 1 ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲು ಅಥವಾ ತಾಮ್ರದ ಚೆಂಬು, 2 ಪುಟ್ಟ ಆನೆಗಳು. ನಿಮ್ಮ ಹತ್ರ ಇಲ್ಲ ಅಂದರೆ ಅಷ್ಟರಲ್ಲಿ ದಯವಿಟ್ಟು ತಗೊಳ್ಳಿ. ಕೊನೆ ವಾರದ ಪೂಜೆಗೆ ದೇವಿಗೆ ಹೊಸ ಬಳೆ, ಹೊಸ ಬ್ಲೌಸ್ ಪೀಸು ಅಥವಾ ಸೀರೆ ಯಥಾಶಕ್ತಿ. ನಿಮಗೆ ತುಂಬ ಅನುಕೂಲವಾಗಿದ್ದರೆ ಹೊಸ ಸೀರೆನೇ ತಗೊಳ್ಳಿ. ಆ ಪೂಜೆ ಆದಮೇಲೆ ಸೀರೆ ನೀವೇ ಉಡ್ಬೋದು. ತುಂಬ ಕಷ್ಟದಲ್ಲಿದ್ದೀವಿ ಅಂದರೆ ಒಂದು ಬ್ಲೌಸ್ ಪೀಸ್ ಆದರೂ ತಗೊಳ್ಳಿ. ಬ್ಲೌಸ್ ಪೀಸ್ ಅಂತೂ ಇಡಲೇಬೇಕು, ತುಂಬ ಒಳ್ಳೆಯದು. ಹಾಗಾಗಿ ಒಂದು ಹಸಿರು ಅಥವಾ ಕೆಂಪು ಬಣ್ಣದ ಬ್ಲೌಸ್ ಪೀಸು, ಹೊಸ ಬಳೆ ಅಥವಾ ಹೊಸ ಸೀರೆ. ಇನ್ನು ಹುಡಿ ತುಂಬೋದಕ್ಕೆ, ಇದು ಮಡ್ಲಕ್ಕಿ ಅಲ್ಲ, ಹುಡಿ ತುಂಬೋದಕ್ಕೆ ಒಂದು ತಟ್ಟೆನಲ್ಲಿ 1 ಹಿಡಿಯಷ್ಟು ಅಕ್ಕಿ, ಈ ಸೀರೆ ಅಥವಾ ಬ್ಲೌಸ್ ಪೀಸನ್ನು ಆ ತಟ್ಟೆ ಮೇಲೆ ಇಟ್ಟು ಬಳೆ, ಅರಿಶಿಣ, ಕುಂಕುಮ, ತಾಂಬೂಲ, ದಕ್ಷಿಣೆ ಇದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಡಬೇಕು. ಕೊನೆ ವಾರ ಮನೆಗೆ ಬರುವಂಥ ಮುತ್ತೈದೆ ಹೆಣ್ಮಕ್ಳಿಗೆ ತಾಂಬೂಲದ ಜೊತೆ ಕೊಡೋದಕ್ಕೆ ಯಾವುದಾದ್ರೂ ಒಂದು ಗಿಫ್ಟ್ ಐಟಮ್, ಅಂದರೆ ಇದು ಮೊದಲನೇ ಸಲ ನೀವು ಈ ವ್ರತ ಮಾಡ್ತಾಯಿದ್ರೆ ಸ್ಟೀಲ್ ಪಾತ್ರೆಯನ್ನು ತಗೊಳ್ಳಿ. ಯಾಕಂದರೆ ಕಬ್ಬಿಣನ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಂತ ತಾಂಬೂಲದ ಜೊತೆ ನಾವು ಅದನ್ನು ತಗೊಂಡಾಗ ಯೋಚನೆ ಮಾಡಬೇಡಿ, ನಮ್ಮ ಮನೆಗೆ ತಾಂಬೂಲದ ರೂಪದಲ್ಲಿ, ಮಂಗಳ ದ್ರವ್ಯದ ರೂಪದಲ್ಲಿ ಏನೇ ಬಂದರೂ ಕೂಡ ಅದು ಶುಭಕರವಾಗಿ ಇರುತ್ತೆ. ಹಾಗಾಗಿ ಯಥಾಶಕ್ತಿ ಚಿಕ್ಕದಾದರೂ ಪರವಾಗಿಲ್ಲ. ಈಗೆಲ್ಲ ಪುಟ್ಟ ಬಟ್ಲುಗಳು 10 ರೂಪಾಯಿ, 15 ರೂಪಾಯಿ ಆ ರೇಂಜಲ್ಲೂ ಕೂಡ ನಿಮಗೆ ಸಿಗುತ್ತೆ. ಚಿಕ್ಕ ಪ್ಲೇಟ್ಗಳು, ಬೌಲ್ಗಳು ಈ ಥರದನ್ನು ತಗೊಳ್ಳಿ. ಅದನ್ನು ಒಂದು 8 ಜನಕ್ಕೆ ಕೊಡಿ, ತುಂಬ ಒಳ್ಳೆಯದು. ಯಾಕಂದರೆ ಕಬ್ಬಿಣ ಶನಿಗೆ ಸಂಬಂಧಪಟ್ಟಿದ್ದು. ಈ ರೀತಿ ದಾನ ಮಾಡೋದ್ರಿಂದ ತುಂಬ ಬೇಗ ಕಷ್ಟಗಳು, ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ವೈಭವ ಲಕ್ಷ್ಮಿ ಈ ಒಂದು ವ್ರತದಲ್ಲಿ ಕೊನೆಯ ದಿನ ತಾಂಬೂಲದ ಜೊತೆಗೆ ಈ ಥರ ಸ್ಟೀಲ್ ಐಟಮನ್ನು ಕೊಡಬೇಕು. ನಮ್ಮನೇಲಿ 2-3 ವರ್ಷಗಳಿಂದ ವೈಭವಲಕ್ಷ್ಮಿ ಪೂಜೆ ಮಾಡಿರುವಂಥ ವಿಡಿಯೋಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ, ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಬಹುದು. ವಿಡಿಯೋದಲ್ಲಿ ವೈಭವಲಕ್ಷ್ಮಿ ವ್ರತಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಎಷ್ಟು ವಾರ ಮಾಡಬೇಕು, ಯಾವಾಗ ಶುರು ಮಾಡಬಹುದು, ಯಾವ ನಿಯಮಗಳನ್ನ ಪಾಲಿಸಬೇಕು, ಇದಿಷ್ಟನ್ನು ಕೂಡ ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಳಸ ಇಟ್ಟು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?